बीदर के न्यू आदर्श कॉलोनी में माता माणिकेश्वरी कॉलेज के समीप मेन रोड पर स्थित टेस्टी नामक की बेकरी और यशस्वी फोटो स्टूडियो में आज रविवार 10 अगस्त की सुबह आग लग गई और बेकरी के आइटम्स और अन्य सामग्री जलकर खाक हो गई है और भारी नुकसान हुआ है। उसी तरह यशस्वी फोटो स्टूडियो में आग के कारण स्टूडियो का कंप्यूटर और अन्य सामग्री जल गई और नकद राशि की चोरी हुई है। दमकल विभाग को सूचना देने पर दमकल कर्मियों ने आग पर काबू पा लिया। इस घटना की सूचना पुलिस को दी गई तो पुलिस अधिकारी विजय कुमार बाउगी सीपीआई ने अपने साथियों के साथ घटनास्थल का दौरा किया और निरीक्षण किया। इस अवसर पर बेकरी के मालिक और फोटो स्टूडियो के मालिक ने केपी न्यूज से बात करते हुए इस आग की घटना और चोरी के बारे में बताया है। केपी न्यूज के कैमरामैन महेश टिके का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। ನಮ್ಮದು ಬೇಕ್ರಿ ಅದ ರೀ ಸುಮಾರು ಒಂದು 5-6 ತಿಂಗಳಿಂದ ನಾವು ಬೇಕ್ರಿ ಮಾಡಿದ್ದು ಅದರಲ್ಲಿಂದ ಎಲ್ಲ ಸಾಲ ಮಾಡಿದ್ರಿಂದ ನಾವೆಲ್ಲ ಏನಾರ ಮುಂದೆ ಬರಬೇಕು ಏನಾರ ಮಾಡ್ಬೇಕಂತೇಳಿ ವಿಚಾರಗಳು ಮಾಡಿದ್ದು. ಆದರೆ ನಮ್ಮ ಬೇಕ್ರಿ ಈಗ ಸುಟ್ಟೋಗ್ಯದ. ಅದ್ರಲ್ಲಿ ಕೌಂಟ್ರು ಮತ್ತು ಎಲ್ಲ ಮಷಿನ್ಗಳೆಲ್ಲ ಜಾಮ್ ಆಗಿದಾವೆ. ಯಾವ ಕೆಲಸಕ್ಕೆ ಬರಲ್ಲ, ಫರ್ನಿಚರ್ ಹೋಗ್ಯದ, ಕೌಂಟ್ರ್ ಹೋಗ್ಯದ. ಮತ್ತು ನಾವು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ. ಅವ್ರು ಇನ್ನೂ ಯಾರು ಬಂದು ಇನ್ನೂ ಕೇಳ್ತಾ ಇಲ್ಲ. ಎಷ್ಟು ಗಂಟೆಗೆ ಆಗಿದ್ರಿ ಇಲ್ಲಿ ಗಾಂಧಿಗಂಜ್ ಹೋಗಿದ್ದೆ ನಾವು. ಇಲ್ಲಿ ಎಷ್ಟು ಗಂಟೆಗೆ ಆಗಿದೆ? ಇಲ್ಲಿ ಎಷ್ಟು ಗಂಟೆಗೆ ಆಗಿದೆ ಅಂದ್ರೆ ಮಸ್ಕಿನಾಗ ಹಿಡಿದು ಆಗಿದ್ರಿ. ನಾವು ಬಂದು ಕಾಲ್ ಮಾಡೋರು ಬಂದೆ ನಾವು ಬಂದು ನೋಡಿಗೆ ಎಲ್ಲ ಸುತ್ತೋಗ್ಯದ. ಎಲ್ಲ ಫೈರ್ ಇಂಜಿನ್ವರು ಬಂದು ಎಲ್ಲ ಇದು ಮಾಡಿದ್ದಾರೆ. ಮತ್ತು ಆಮೇಲೆ ಏನೇನು ಹೋಗ್ಯಾವ ನಮ್ಮಲ್ಲಿ ಕೌಂಟ್ರ್ಗಳು ಮತ್ತು ಕೂಲ್ ಕೌಂಟ್ರು ಮತ್ತು ಫ್ರಿಜ್ ಅವರು 2 ಮಷಿನ್ಗಳು ಮತ್ತು ಫರ್ನಿಚರ್ ಪೂರ ಹೋಗ್ಯಾವ. ಫರ್ನಿಚರ್ ಅದಕ್ಕೂ ಬರಲ್ಲ, ಎಲ್ಲ ವೇಸ್ಟೇ ಬಂದು ಗಾಂಜು ಪೂರ ಗರಮ್ ಆಗಿ ಅವು ಇದಾಗೋಗ್ಯಾವ. ಎಲ್ಲರೂ ತೆಗೆದಿಡ್ಬೇಕಾದ್ರೆ ಹೊಡೆದೈತಾವೆ, ಕೆಲ್ಸಕ್ಕೆ ಬರಲ್ಲ. ನಾವೇನದ ಅಂದ್ರೆ ಲೋನ್ ಮಾಡ್ಕೊಂಡೆವು, ಪ್ರೈವೇಟ್ ಲೋನ್. ಅದು ಕ್ಯಾಪಿಟಲ್ದಲ್ಲಿ ಆಧುನಿಕ ಕ್ಯಾಪಿಟಲ್ ಅಂತ ಹೇಳಿದ್ರೆ ಅದೇ 20 ಲಕ್ಷ ಲೋನ್ ತೊಗೊಂಡು ಎಲ್ಲ ಮಾಡಿದೆವು. ಆದರೆ ಈಗ ನಾವು ಒಬ್ಬರೇ ಮಾಡಿದ್ದೀವಿ. ಈ ರೀತಿ ಆಗ್ಯದ. ಮತ್ತು ಅವರು ಫೋನ್ ಹಚ್ತಾ ಇಲ್ಲ ಬ್ಯಾಂಕಿನವ್ರಿಗೆ. ಆಮೇಲೆ ಮತ್ತು ಹೆಂಗೈತೆ ಹಿಂಗೆಲ್ಲ ಅಂಬೋದು ಅವ್ರು ಕೇಳ್ತಾ ಇರ್ತಾರೆ. ಅದಕ್ಕಾಗಿ ನಾವು ಹೇಳೋಕ್ಕೆ ಏನಾರ ಇಷ್ಟಪಡ್ತೀವಿ ಅಂದರೆ ನಮಗೆ ನ್ಯಾಯ ಬೇಕು, ನಮಗೆ ಸಿಗಬೇಕು. ಯಾಕಂದರೆ ನಾವು ಗರೀಬರು ಇದ್ದೀವಿ. ಒಂದು 20 ವರ್ಷದಿಂದ ಕೆಲಸ ಮಾಡತ್ತೀನಿ. ಈಗಾದ್ರೂ ನಾವು ಮಾಡಿ ಮುಂದಕ್ಕೆ ಹೋಗೋರು ಏನೋ ಮಾಡ್ರಿ ಅಂತೇಳಿ ನಾವು ಬಂದೆವು. ಇದು ಬೇಕ್ರಿ ಮಾಡಿದೆವು. ಆದರೆ ಹಿಂಗೆ ಸರ್ ಇನ್ನೊಂದು ಸಾಮಾನು ಎಷ್ಟು ಇದ್ದವ್ರಿ ಪೂರ ಟೋಟಲ್ ಸಾಮಾನು ರೀ? ಹಾಂ, ಸಾಮಾನು ಮಕ್ಕಳು ಸರ್ ಎಲ್ಲ ಕೌಂಟ್ ಎಲ್ಲ ಎಷ್ಟರ ಅಮೌಂಟ್? 6 ಲಕ್ಷ ಮೇಲೆ ಹೋಗ್ತದೆ ಅನ್ಕೋರಿ. ಈಗ ನಾವು ಮತ್ತೆ ಮಾಡೋದು 20 ಲಕ್ಷ ಬೇಕು ನಮ್ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ. ಅದು ನಾವು ಮಾಡಿದೆವು ಸೆಕೆಂಡ್ ಮೇಲೆ ಅದ್ರ ಮೇಲೆ ಮಾಡಿ ಕಮ್ಮದಲ್ಲಿ ಇದು ಮಾಡ್ಕೊಂಡು ಈಗ 20 ಲಕ್ಷ ತನಕ ಬೇಕು ನಾವು ಮಾಡಬೇಕಾದ್ರೆ. ಇಲ್ಲಿ ಸರ್ ಇನ್ನೊಂದು ಹೇಳೋದಂದ್ರೆ ಕಳವಣಿಗೆ ಭಾಳ ಆಗ್ತಾ ಇದೆ. ಮತ್ತು ಕಳವಣಿಗೆ ಭಾಳ ಏನು ರೆಸ್ಪಾನ್ಸ್ ಇಲ್ಲ ಸರ್. ಕಂಟಿನ್ಯೂ ಡೈಲಿ ಆಗ್ಲತ್ತಾವ ಸರ್. ತಿಂಗಳದಾಗ 1 ಸಲ 2 ಸಲ 4 ಸಲ ಆಗ್ಲತ್ತವೆ ಸರ್. ಒಂದಾಗದು ಆಗ್ಲತ್ತಾವ ಸರ್. ಇಲ್ಲೇನು ಪೊಲೀಸರದು ಏನ್ ರೆಸ್ಪಾನ್ಸ್ ಇಲ್ಲ ಸರ್. ಕರೆಕ್ಟ್ ಆಗಿ ಅವ್ರು ಮಾಡತ್ತಾರ ಸರ್. ಇಲ್ಲಿ ಏನ್ರ ಹೇಳಕ್ ಬಂದ್ರ ಒಂದ್ ಪೊಲೀಸ್ ಟೈಮಿಗೆ ಹೊಂಟಿಲ್ರಿ. ಇದಕ್ಕೆ ಏನ್ ಮಾಡ್ಬೇಕು ಸರ್ ಹೇಳಿ? ಸ್ಟೇಷನ್ಗೆ ಹೋದ್ರ ಒಬ್ಬರು ರೆಸ್ಪಾನ್ಸ್ ಇಲ್ಲ ಸರ್. ಇದು ಭಾಳ ಪ್ರಾಬ್ಲಮ್ ಆಗ್ಲತ್ತದ ಸರ್. ಈ ಏರಿಯಾಗ ಭಾಳ ಕಳ್ಳಾಟಿಕೆ ತೋಲ್ ಆಗ್ಲತ್ತಾವ ಸರ್. ಈಗ ಅಲ್ಲಿ ಆ ಫೋಟೋ ಸ್ಟುಡಿಯೋದಾಗ ಸರ್ ಮ್ಯಾಲಿನ ಶೆಟರ್ ತೆಗ್ದು ಅಲ್ಲ ಅದರಲ್ಲಿ ದುಡ್ಡು ಅದೆಲ್ಲ ತಗೊಂಡು ಹೋಗ್ಯಾರ ಸರ್. ಮತ್ತು ಅಲ್ಲಿ ಹೋಗೋದಲ್ದೆ ಬೆಂಕಿ ಅಂತ ಹಚ್ಚಿ ಮತ್ತು ಇದ್ ಕಡೆ ಬಂದ ಸರ್ ಬೇಕ್ರಿ. ನಮ್ಗೆ ಇಲ್ಲಿ ಬಂದು ಪೂರಾ ಲಾಸ್ ಆಗ್ಯಾರ ಸರ್. ಇದಕ್ಕೆ ಏನು ಮಾಡ್ತೀರಿ ಸರ್? ಜರ ಏನರ ತನಿಖೆ ಮಾಡಿ ಜರ ಕರೆಕ್ಟ್ ರೆಸ್ಪಾನ್ಸ್ ತಗೊಂಡು ಜರ ಬೇಕು ಸರ್, ಪರಿಹಾರ ಬೇಕು ಸರ್. ನಮ್ಮ ಹೆಸರು ಸಿಮನ್ ಅವರಿ. ಯಶಸ್ವಿ ಫೋಟೋ ಸ್ಟುಡಿಯೋ ಕಳತನ ಆಗತ್ತೆ ಯಾರಕ್ಕ. ನಂಗೆ ಆಜು ಬಾಜುದವ್ರು ಕಾಲ್ ಮಾಡಿದ್ರು ನಮ್ಗೆ ಹಂಗದ ನಿಮ್ಮದು ಸ್ಟುಡಿಯೋದಾಗ ಅಂತ ಬಂದಿದೆ. ಬಂದು ನೋಡೋಳಗೇನೆ ಇಲ್ಲೆಲ್ಲ ನೋಡೋಳಗೇನೆ ಮ್ಯಾಲಿನ ತಗಡ ತೆಗೆದು ಒಳಗೆ ಬಂದಾರ. ಶಾಪ್ ಹಾಕ್ಲಿಕ್ಕೆ ಇನ್ವೆಸ್ಟ್ ಎಷ್ಟು ಮಾಡಿದ್ರಿ ನೀವು? ಶಾಪಿಗೆ ಇನ್ವೆಸ್ಟ್ಮೆಂಟ್ ನೋಡ್ರಿ ಒಂದು 15 ಲಕ್ಷ ಮೇಲೆ ಅದ ರೀ. ಎಷ್ಟು ಲಾಸ್ ಆಗಿದ್ರಿ? ಪೂರಾನೇ ಲಾಸ್ ಅದ ರೀ. ಟೋಟಲಿ ಏನು ಯೂಸ್ ಇಲ್ಲ ಅಂತೇಳಿ ಎಲ್ಲದ್ರ ಮೇಲೆ ಬೆಂಕಿ ಹಚ್ಚಿ ಹೋಗ್ಯಾರ. ಹಿಂದಿನ ಸ್ಕ್ರೀನ್ ತೊಗೊಂಡು ಎಲ್ಲ ಸಾಮಾನು ಮೇಲೆ ಹಾಕಿ ಉರಿ ಹಚ್ಚಾರ. ಏನು ಹಾಕಿ ಹಚ್ಚಾರೋ ಅದು ಗೊತ್ತಿಲ್ಲ. ಒಟ್ಟು ಹಿಂದಿನ ಮ್ಯಾಲಿನ ತಗಡ ಕೊಯ್ದು ಬಂದಾರ ಮ್ಯಾಲೆ. ಸೇಮ್ ಟೈಮ್ ಎರಡು ಸೇಮ್ ಅದು ನನ್ನ ಸ್ಟುಡಿಯೋದಾಗ ಉರಿ ಹಚ್ಚಿನ ಕಡೆ ನಾವು ಸ್ಟುಡಿಯೋದಾಗ ಸ್ಪಾಯ್ಲ್ ಆಗ್ಯದ ರೀ ಅದು. ಇಲ್ಲಾಂದ್ರೆ ಅವ್ರದ್ದು ಏನೂ ಐತಿದ್ದಿಲ್ಲ. ಈಗ ಇಬ್ಬರು ಲುಕ್ಸಾನ್ದಾಗೆ ಹೋಗಿದ್ವಿ ಅಂತ ಹೇಳಿ ಈಗ ನಾವು ಈಗ ಹೆಂಗೆ ಮಾಡ್ಬೇಕು? ಪೊಲೀಸ್ ಬಿ ಕಂಪ್ಲೇಂಟ್ ಮಾಡಿದ್ವಿ. ನಾ ತಗೊಂಡ್ಬಂದಿಲ್ಲ ಪೊಲೀಸ್. ಈಗ ನಾ ಇರಲಿಲ್ಲ ಅಂದ್ರೆ ಒಂದೊಂದು ಕ್ಯಾಮ್ರಾ 3 ಲಕ್ಷ 4 ಲಕ್ಷ ರೂಪಾಯಿ ಕ್ಯಾಮ್ರಾ ತಂದು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. 3 ಕ್ಯಾಮ್ರಾ ಕಾಣಲ್ಲ. ಪೂರ ಎಲ್ಲ ಸ್ಪಾ ಇಲ್ಲ ಸುಟ್ಟದಂದ್ರು ಕ್ಯಾಮ್ರಾ ಇರಬೇಕಲ್ಲ. ಕ್ಯಾಮ್ರಾ ಭೀ ಇಲ್ಲ. ಕ್ಯಾಮ್ರಾ ಒಯ್ದಾರ ಉಳಿದ ಬಾಕಿದೆಲ್ಲ ಸಿಸ್ಟಮ್ ಅವೆಲ್ಲ ಹೆವಿ ಸಿಸ್ಟಮ್ ಇದ್ದು ನನ್ನ ಹತ್ರ ಫಿಕ್ಸಿಂಗ್ ಮಾಡ್ತಿದ್ದೆಲ್ಲ ಅವೆಲ್ಲ ಸುಟ್ಟಾಕ್ಯದ. ಲೋನ್ ಮಾಡಿ ತಗೊಂಡು ಈಗ ಟೋಟಲ್ ಲೋನ್ ಮಾಡಿ ತೊಗೊಂಡಿದೆ. ಅಲ್ಲಿ ಇಲ್ಲಿ ಸಾಲ ಮಾಡಿದೆ, ಮಂದಿ ಬಲ್ ತೊಗೊಂಡಿದೆ. ಮತ್ತು ಮ್ಯಾಲಿನ ಆರ್ಡ್ರಿಗೆ ಹೋಗಿ ಬಂದಿಂದ 60,000 ರೂಪಾಯಿ ಒಳಗಿದ್ದು ಅಮೌಂಟು ಅವು ಭೀ ಎತ್ತಾಕ್ಯದ.
ಮತ್ತು ಫೋನ್ ಹೊಸ ತಂದು ಕೌಂಟರ್ದಾಗ ಇಟ್ಟಿದ್ವಿ ನೈಟ್ ಲೇಟ್ ಆಗ್ಯದ ತಗೊಂಡು ಹೋಗೋದು ಬೇಡ ಅದು ಭೀ ಕಾಣತ್ತಿದ್ದಿಲ್ಲ. ಈಗ ನಾವು ಬಿಲ್ ಅಂದ್ರೆ ಬಿಲ್ ತರಿಸ್ಕೊಬೋದು ಈಗ ಇವ್ರು ಏನಾರ ನಮಗೆ ಕೇರ್ ಮಾಡಬೇಕು, ಪೊಲೀಸರು ಕೇರ್ ಮಾಡಲ್ಲ. ಈಗ ಸಾಲ ತಗೊಂಡ್ರೆ ಹೆಂಗ್ ಮಾಡ್ತೀರಿ, ಕಟ್ತೀರಿ? ಸಾಲ ಈಗ ಏನಾರ ಪರಿಹಾರ ಮಾಡಿರ್ತಾರೆ ಏನು ಮತ್ತು ಏನ್ವೇನೇ ಇಲ್ಲ ಪೂರಾ ಎಲ್ಲನೇ ಇದು ಮಾಡ್ಯಾರ. ಎಲ್ಲಿಂದ ಕೂಡ ಮಾಡ್ತಿರ್ತೀವಿ ಸಾಲ. ನಿಮ್ಮ ಹೆಸರು? ನನ್ನ ಹೆಸರು ಪೃಥ್ವಿರಾಜ್ ಮಡಿವಾಳ.